ಹಲೋ. ಹಾಯ್. ಇವತ್ತು ನಾವು 1 kg ಬೆಣ್ಣೆ ತೊಗೊಂಬಂದೆವು. ಇದನ್ನು ಹೆಂಗೆ ತುಪ್ಪ ಕರಗಿಸ್ಬೇಕು ಅನ್ನೋದು ಹೇಳ್ತೇನೆ ನಿಮಗೆ. ಇದು ಸ್ವಚ್ಛಾಗಿ ತೊಗೊಳ್ಬೇಕು. ಅದನ್ನು ಮೊದಲು ಇದು ನಾವು ಬಜಾರ್ದಾಗ ತಂದಿರ್ತೇವೆ. ಚಲೋ ನೋಡಿ ಕೊಟ್ಟಿರ್ತಾರೆ. ಆದರೂ ನಾವು ಮನೆಗೆ ಬಂದು ಮತ್ತು ಅದನ್ನು ನೀರು ಹಾಕಿ ವಾಶ್ ಮಾಡಬೇಕು. ಸ್ವಚ್ಛಾಗಿ ಒಂದು 2-3 ನೀರು ಹಾಕಿ ತೊಳ್ಕೊಬೇಕು. ಇದನ್ನು ಈಗ ನಾ ತೊಳ್ಯಾಕತ್ತೇನು. ತುಪ್ಪ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೇನೆ ನಿಮಗೆ, ನೋಡಿರಿ. ಈಗ ಮತ್ತೆ ಒಂದು ಸಲ ನೀರು ಹಾಕಿ ತೊಳೆದಿದ್ನಿ. ಈಗ ಮತ್ತೊಂದು ಸಲ ನೀರು ಹಾಕಂದ ಇದು ಸ್ವಚ್ಛಾಗಿ ತೊಳ್ಕೊಬೇಕು. ಈ ಥರ ಏನಾರ ಧೂಳೋದು ಕುಂತಿದ್ರೆ ಎಲ್ಲ ಹೊಕ್ಕತಿ. ಮತ್ತು ತುಪ್ಪಂತಿ ಭಾಳ ಚಲೋ ಆಕತಿ. ಅದು ತೊಳೆದು ಮಾಡಿದಷ್ಟು ಚಲೋ ಆಕತಿ. ಇದು ಬೆಣ್ಣೆ ವಿಧಾನದಾಗ ತೊಳಿಬೇಕು. ಇದನ್ನು 3 ಸಲ ನೀರು ಹಾಕಿ ತೊಳಿಬೇಕು. ಇದನ್ನು ಹೀಗೆಲ್ಲ ಒಳಗೆ ಹೊರಗೆ ಸ್ವಚ್ಛಾಗಿ ಮಾಡಿ ಹಿಂಗೆ ಎಲ್ಲ ತೊಳಿಬೇಕದ. ಸೂಪರ್ ಬೆಳ್ಳಗೆ ಆಕತಿ. ಇದು ಇಲ್ಲಾತಂದ್ರೆ ಒಂದು ಸ್ವಲ್ಪ ಇದಿರ್ತೈತಿ. ಇದು ವಾಸನೆ ಅದು ಇರ್ತೈತಿ. ಒಂದು ಸ್ವಲ್ಪ ಎಲ್ಲ ವಾಸನೆನೂ ಹೊಕ್ಕತಿ. ಸ್ವಚ್ಛಾಗಿ ತುಪ್ಪ ಬರ್ತೈತಿ. ಅದು ಹಿಂಗೆಲ್ಲ ತೊಳೆದು ಮಾಡೋದ್ರಿಂದ, ಕರಗಿಸೋದ್ರಿಂದ ಒಂದು 2-3 ಸಲ ನೀರು ಹಾಕಿದಂಗೆ ಇದು ಅದ್ರಾಗ ಏನಾರು ಮಜ್ಜಿಗೆ ಅದು ಮಿಕ್ಸ್ ಮಾಡಿರ್ತಾರೋ ಅದೆಲ್ಲ ಹುಳಿ ಮಜ್ಜಿಗೆ ಅಂಶ ಎಲ್ಲ ಹೊಕ್ಕೈತೆ. ಅದು ಹೋಗಿ ತುಪ್ಪಂತಿ ನುಚ್ಚು ಥರ ಆಗಿಬಿಡ್ತೈತೆ. ಮರಳು ಥರ ಆಕತಿ. ಇದು ಇದನ್ನು ಸ್ವಚ್ಛಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಇದನ್ನು ಒಂದು 3 ಸಲ ನೀರು ಹಾಕಿ ತೆಗಿಬೇಕು. ಇದನ್ನು ನೀರು ಅದಕ್ಕೆ ನೋಡಿದ ನೀರು ಹೆಂಗದ, ಒಂದು ಸ್ವಲ್ಪ ಈ ಥರ ಹಂಗೆ ಬರ್ತಾವೆ ನೋಡಿ. ಇದು ಮಜ್ಜಿಗೆ ಗತೆನ ಬರ್ತಾವೆ ಇವು. ಅದ್ರಾಗ ಮಜ್ಜಿಗೆಗಿಂತ ತೆಗೆದು ಇಟ್ಟಿರ್ತಾರೆ ಅವರು. ಅದೊಂದು ಸ್ವಲ್ಪ ವಾಸನೆಯೂ ಆಗಿರ್ತೈತಿ. ಅದು ಹಂಗೆ ಕರಗಿಸೋಕೆ ಇಟ್ಟರೆ ತುಪ್ಪ ಸರಿ ಬರೋದಿಲ್ಲ. ಅದು ಸ್ವಚ್ಛಾಗಿ ತೊಳಿಬೇಕು. ಇದನ್ನು ಒಂದು 3 ಸಲ ನೀರು ಹಾಕಿ ತೊಳಿಬೇಕು. ಈಗ ತೊಳಿಯಾಕತ್ತೇನು. ಅದೇನು ಬೆಣ್ಣೆಂತಿ ಅದ್ರಾಗ ನೀರೊಳಗೆ ಹೋಗೋದಿಲ್ಲ. ಅದು ಹಿಂಗೆ ಮಾಡಿ ಬಿಸಿಬೇಕು. ಇದನ್ನೆಲ್ಲ ಸ್ವಚ್ಛಾಗಿ ನೀರು ಹೊಕ್ಕತಿ. ಇಷ್ಟು ಒಂದಿಷ್ಟು ಹೊಲಸು ಬಂದಿರ್ತಾವೆ ನೋಡಿ ನೀರು. ಮಜ್ಜಿಗೆ ಒಣ ನೀರು ಬಂದಿರ್ತಾವೆ. ಹಸುನಾಗಿ ಬಿಸಿಬೇಕು ಇವನ್ನೆಲ್ಲ. ಇನ್ನೊಂದು ಸಲ ನೀರು ಹಾಕಿ ತೊಳಿತಾನು. ಈಗ 2 ಸಲ ಮಾಡಿ ತೆಗೆದನು. ಇನ್ನು ಮತ್ತೊಂದು ಸಲ ಹಾಕಂದ. ಈಗ ಬಿಳಿ ನೀರು ಬರ್ತಾವೆ ನೋಡಿ. ಎಷ್ಟು ಸೂಪರ್ ಬೆಳ್ಳಗೆ ಹಾಕಿ ನೋಡೋದು. ಈಗ ಸ್ವಲ್ಪ ಮಜ್ಜಿಗೆ ಒಳಗಿರೋ ಅಂತಲೇ ಅದು ಇದಾಗತ್ತಿತ್ತು. ಸ್ವಚ್ಛ ಕಾಣಿಸ್ತಿರಕ್ಕಿಲ್ಲ. ಈಗ ನೋಡಿ ಇದು ಎಷ್ಟು ಸ್ವಚ್ಛ ಕಾಣಕೈತೆ. ಹಿಂಗೆ ಬೆಣ್ಣೆ ತಂದ್ರೆ ಪೇಟೆಗಿಂದ ತಂದ್ರೆ ಅದನ್ನು ಸ್ವಚ್ಛಾಗಿ ತೊಳ್ಕೊಬೇಕು ಮತ್ತು ನೋಡಿ ತರಬೇಕು. ಈಗ ಮೋಸ ಮಾಡೋರು ಭಾಳ ಇರ್ತಾರೆ. ಹಿಂಗಾಗಿ ಅದನ್ನು ನೋಡಿಕೊಂಡು ಬೆಣ್ಣೆ ನೋಡ್ಕೊಂಡು ತರಬೇಕು. ಬೆಣ್ಣೆ ನೋಡ್ಬೇಕತ್ತಿದ್ರೆ ಒಂದು ಸ್ವಲ್ಪ ಅದನ್ನು ಹಿಂಗೆ ಮುಂಗೈಗೆ ಹಚ್ಕೋಬೇಕು. ಹಿಂಗೆ ಹಚ್ಕೊಂಡು ಅದೆಲ್ಲ ಒಂದು ನುಚ್ಚು ಹತ್ತಬಾರ್ದು. ಅದು ಹತ್ತಲಿಲ್ಲ ಅಂದ್ರೆ ಅದು ಸಾಪಾಗಿತ್ತಂತಂದ್ರೆ, ಅದು ತಿಳುವಾಗಿತ್ತಂತಂದ್ರೆ ಬೆಣ್ಣೆ ಚಲೋ ಐತೆ ಅಂತ ತಿಳ್ಕೊಬೇಕು. ಅದ್ರೊಳಗೆ ಏನರ ಮಿಕ್ಸ್ ಕುಡಿತಂದ್ರೆ ಒಂದಿಟ್ಟು ಅದು ನುಚ್ಚು ಹತ್ತತಿ, ಪರಕ್ ಹತ್ತತಿ, ಡಾಲ್ಡ್ರ ಮಿಕ್ಸ್ ಆದದ್ದು ಗೊತ್ತಾಕೈತೆ. ಅದು ಅದಕ್ಕಾಗಿ ಅದನ್ನು ನೋಡಿ ತರ್ಬೇಕು. ಬೆಣ್ಣೆ ಪ್ಯಾಟಿ ಒಳಗೆ ತಂದಿಂದ ಅದನ್ನು ಮತ್ತೆ ಮನ್ಯಾಗ ವಾಶ್ ಮಾಡ್ಬೇಕು. ಈ ಥರ 3 ಬಾರಿ ನೀರು ಹಾಕಿ ತೊಳಿಬೇಕು. ಸ್ವಚ್ಛಾಗಿ ತೊಳೆದಿಂದ ಕರಗಿಸಾಕಿಡ್ಬೇಕು. ಇದು ಈ ನೀರು ಎಲ್ಲ ಸ್ವಚ್ಛಾಗಿ ಒಂದಿಟ್ಟು ಉಳಿದ್ರೂ ಹಿಂಗೆಲ್ಲ ಮಾಡಿ ತಕ್ಕೋಬೇಕು. ಇದನ್ನು ಸ್ವಲ್ಪ ಇದ್ರೂ ಬರ್ತಾವೆ ಬಸದ್ದ. ಹಿಂಗೆ ತಕ್ಕೋಬೇಕು ಒಂದು ಸ್ವಲ್ಪ. ಬೆಣ್ಣೆ ಒಳಗೆ ಏನು ಉಳಿಯೋದಿಲ್ಲ ಅವು ನೀರು ಎಲ್ಲ ಸ್ವಚ್ಛಾಗಿ ಬಿಸಿಬೇಕು. ಇವು ನೀರು ಇಲ್ದ್ರೆ ಕರಗಿಸುವಾಗ ಪಡ ಅಂತೈತಿ. ಅದು ಅದಕ್ಕಾಗಿ ನೀರಿನ ಅಂಶ ಹೋಗ್ಬೇಕಿದೆಲ್ಲ ಬೆಣ್ಣೆಗಿಂದ. ಈಗ ನೋಡಿ ಎಲ್ಲ ನೀರಿನ ಅಂಶ ಹೋಗೈತಿ. ಇದನ್ನು ಈಗ ಕಾಯಾಕಿಡ್ತಾನಂತ ಹಿಂಗೆ ಸ್ವಚ್ಛ ಮಾಡ್ಕೊಂಡು ಕರಗಿಸಾಕಿಡ್ಬೇಕು. ಇದು 1 kg ಬೆಣ್ಣೆ ಇತ್ತಿದು. ಇದು ಈಗ ಕರಗಿಸಾಕಿಡ್ತಾನೆ ನೋಡಿ. ಎಲ್ಲ ಬೆಳ್ಳಗೆ ಸುಬ್ರಾಗೈತಿ. ಇದು ಇದಾದಿಂದ ಈಗ ಕರಗಿಸಾಕಿಡೋದು.
1 ಕೆ ಜಿ ಬೆಣ್ಣೆ ಇತ್ತಿದು. ಇದನ್ನು ಕರಗಿಸಾಕಿದ್ದೇನೆ ಈಗ. ಇದು ಗಣಪತಿ ಹಬ್ಬಕ್ಕೆ ಬೆಣ್ಣೆ ತೊಗೊಂಬಂದೆವು. ಸ್ವೀಟ್ ಅದು ಮಾಡಕ್ಕೆ ಬರ್ತೈತೆ ಅಂಥೇಳಿ ಈ ಥರ ಸ್ವಚ್ಛ ಮಾಡ್ಕೊಂಡು ಮಾಡಬೇಕು. ಹೊರಗಿಂದ ತೊಗೊಂಬಂದ್ರೆ ಬೆಣ್ಣೆನೂ ನೋಡಿ ತೊಗೊಂಬರ್ಬೇಕು. ಮತ್ತು ಮನ್ಯಾಗನೂ ಮಾಡಿ ಕೆನಿದು ಬಂದಿರ್ತೈತಿ. ನಮ್ಗೆ ಸ್ವಲ್ಪ ಅದು ಬರೋ ಅಂತಲೇ ಅದು ಆಗೋದಿಲ್ಲ. ಮತ್ತು ಈ ಪೇಟೆಗಿಂದಷ್ಟು ಹೆಚ್ಚಿಗೆ ತರ್ತೇವೆ. ಈಗ ಕರ್ಗಾಕೈತದು ಈ ಥರ ಎಲ್ಲ. ಇದಕ್ಕೆ ಮತ್ತೇನು ವಿಶೇಷ ಅಂತಂದ್ರೆ ಇದು ಬೆಣ್ಣೆ ಕರಗಿಸ್ಬೇಕೈತಿರ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬೇಕು. ಇದನ್ನು ಒಂದು 4-5 ಹಳ್ಳಿನಷ್ಟು ಹಳ್ಳುಪ್ಪು ಹಾಕ್ಬೇಕು. ಇದು ಉಪ್ಪು ಬರೋಂಗಿಲ್ಲ. ಮತ್ತು ಉಪ್ಪು ಹಾಕೋದ್ರಿಂದ ಒಂದು ಸ್ವಲ್ಪ ತುಪ್ಪ ಮರಳಾಗಿ ಬರ್ತೈತಿ. ಅದು ಈಗ ಕಾಸಾಕತ್ತೇನು. ಈಗ ಕುದಿ ಹಿಡ್ದೈತಿ. ಈಗ ನಟ್ ಕರಿಗಿ ಕುದಿಬೇಕು. ನಟ್ ಈಗ ಕರ್ಗೈತಿ ಪೂರ್ತಿ. ಇನ್ನು ಕುದಿ ಹಿಡಿತೈತಿ. ಅದು ಹೆಂಗೆ ಮಾಡ್ಬೇಕು ಅನ್ನೋದು ನಿಮ್ಗೆ ತೋರ್ಸಾತನು. ಮನ್ಯಾಗೂ ಮಾಡಿರ್ತೇವೆ. ಕೆನೆ ತೆಗ್ದು ಸ್ವಲ್ಪ ಬಂದಿರ್ತೈತಿ. ಅದು ನಮಗೆ ಸಾಕಾಗೋದಿಲ್ಲ. ಅದಕ್ಕಾಗಿ ಮತ್ತು 1 ಕೆ ಜಿ ತೊಗೊಂಬಂದು ಕರಗಿಸಾತೇವು. ಈಗೆಲ್ಲ ಕರಗೈತಿದು ಆಲ್ಮೋಸ್ಟ್. ಇದನ್ನು ಇನ್ನು ಕುದಿತೈತಿ. ಅದು ಬೆಣ್ಣೆ ಕರಗಾತೈತಿ. ಈಗ ಬೆಣ್ಣೆ ಕರಗೋ ಮಟ್ಟ ಅಂಥೇಳಿ ಇವು ಹಸಿ ಶೇಂಗಾ ತೊಗೊಂಬಂದಿದ್ದು. ಇವನ್ನ ಪ್ಯಾಟಿ ಒಳಗೆ ಈಚೆ ಕಡೆ ತೆವಿ ಇಟ್ಟ ಹುರಿಯತ್ತಾನೆ. ಈಗ ಅದ್ರ ಜೋಡಿ ನೋಡ್ಕೊಂಡು ನಿಂದ್ರಾಗ ಇವು ಹಾಕ್ಕಾವು. ಅದಕ್ಕಾಗಿ ಹುರಿಬೇಕಂತೇಳಿ ಇವನು ಹಿಂಗೆ ಗ್ಯಾಸಿನ ಮ್ಯಾಗ ತೆವಿ ಇಟ್ಟು ಹಿಂಗೆ ಹುರಿಬೇಕು. ಕುದಿಸ್ತಾರೋ ಹಿಂಗೆ ಹುರಿಬೇಕು ಇವನ್ನ. ಇದು ತುಪ್ಪ ಆಗುತ್ತಾನ ಅಂದ್ರೆ ಇದು ಅಕ್ಕತಿ ಇದು ಅಕ್ಕತಿ ಎರಡೂ ಅಕ್ಕಾವು. ಅದಕ್ಕಾಗಿ ಇವನು ಹುರಿಬೇಕಂತೇಳಿ ಇದೀಗ ಕುದಿಯಾಕೈತಿ. ಅದು ಉಪ್ಪು ಹಾಕಿದ್ದಾನೆ. ಈಗ ಕುದಿಯಾತತಿ. ಸ್ವಲ್ಪ ಮೀಡಿಯಮ್ ಈ ಥರ ಬೆಣ್ಣೆ ಕುದಿಯಾತತಿ. ಈಗ ಇದನ್ನ ನೀರಿನ ಅಂಶ ಇರೋ ಮಟ್ಟ ಎಲ್ಲ ಕುದಿತೈತಿ. ಅದು ನೋಡ್ರಿ ಹೆಂಗೆ ಮಾಡಿದೆವು ಅನ್ನೋದು. ಇಲ್ಲಿ ತನಕ ಶೇಂಗಾನು ಒಂದು ಸ್ವಲ್ಪ ಹುರಿತಾವು. ಇದ್ರ ಮುಂದೆ ನಿಂತು ಕಾಸ್ಬೇಕಲ್ಲ. ಅದಕ್ಕಾಗಿ ಇದ್ರ ಜೋಡಿ ಎರಡೂ ಅಕ್ಕಾವು ಅಂತೇಳಿ ಹಸಿ ಶೇಂಗಾ ಭಾರಿ ಟೇಸ್ಟ್ ಇರ್ತಾವೆ. ಹುರಿದ್ರೆ ಇವನ್ನ ತೊಗೊಂಡು ಬಂದಿದ್ದು ಅದಕ್ಕೆ ಹುರಿಯಾತನು. ಮತ್ತು ಇದ್ರ ಜೋಡಿ ಇದು ಕೆಲಸ ಆಕತಿ. ಅದ್ರ ಸಂಬಂಧ